ನಮಾಮಿ ಶಂಕರ. ಒಂದು ವಿಶೇಷವಾದಂತ ಮಂತ್ರಾನುಷ್ಠಾನವನ್ನ ಇವತ್ತು ನಿಮಗೆ ಕೊಡ್ತೇನೆ. ಅಷ್ಟ ಕಷ್ಟಗಳು, ಅಷ್ಟ ದಾರಿದ್ರ್ಯಗಳು ಏನು ಮಾಡಿದ್ರು ಈ ಗ್ರಹ ಬಾಧೆ ನಮ್ಮನ್ನ ಬಿಡ್ತಿಲ್ಲ. ಶನಿ ದೋಷ, ರಾಹು ದೋಷ, ಕೇತು ದೋಷ, ಕುಜದೋಷ, ಕುಜರಾಹು ಸಂಧಿ ಏನಾದ್ರೂ ಒಂದಿರುತ್ತೆ. ದೋಷವಿಲ್ಲದ ಜಾತಕವಿಲ್ಲ, ನೆನಪಿಟ್ಟುಕೊಳ್ಳಿ. ಯಾರಾದರೂ ಎಲ್ಲರಿಗೂ ಒಂದು ದೋಷದಿಂದಲೇ ಹುಟ್ಟಿರ್ತೀವಿ. ಹಾಗಿದ್ದಿದ್ರೆ ನನ್ನ ರಾಮಚಂದ್ರ ಪ್ರಭು ಜಾತಕ ಅಷ್ಟು ಚೆನ್ನಾಗಿದ್ದಿದ್ರೆ ಯಾಕೆ ವನವಾಸ? ಅರ್ಧ ಅಷ್ಟಮ ಶನಿಯಲ್ಲಿ ಹುಟ್ಟಿದವ ಪುಣ್ಯಾತ್. ಎಲ್ಲಿ ನನ್ನ ಭಗವಂತ ನೆಮ್ಮದಿಯಾಗಿದ್ದೆ? ಅಂಥದ್ದು ರಾಮರಿಗೆ ಬಿಡ್ಲಿಲ್ಲ. ಮಾನವರು ನಾವು ಪರಿತಪಿಸಲೇಬೇಕು. ಅದಕ್ಕೇನಾದ್ರೂ ರಕ್ಷಣೆ ಇದೆಯಾ ಅಂದ್ರೆ ಒಂದು ಅದ್ಭುತವಾದಂತ ರಕ್ಷಣೆ. ಮನೆಯಲ್ಲಿ ಒಂದು ಪುಟ್ಟದಾಗಿ ಗಣ ದಿಗ್ಬಂಧ ತಂದಿಟ್ಟು, ಇಲ್ಲವೇ ಹನುಮ ದಿಗ್ಬಂಧ ತಂದಿಟ್ಟು ಶನಿವಾರ ನಿತ್ಯ ಉಪಾಸನೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆದು. ಈ ಗ್ರಹ ದೋಷಗಳಿಗೆ ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಒಂದು 108 ಬಾರಿ ಜಪ ಮಾಡ್ಕೊಳ್ಳಿ. ಹನುಮರ ಒಂದು ವಿಶೇಷ ಮಂತ್ರವಿದೆ. ಇದನ್ನ ಒಂದು ಹನುಮ ದಿಗ್ಬಂಧ ಇಲ್ಲ ಗಣ ದಿಗ್ಬಂಧ ಮನೆಯಲ್ಲಿಟ್ಟು ನಿತ್ಯ ಜಪ. ಏನಂದ್ರೆ ಕಂಪಲ್ಸರಿ ಪ್ರತಿ ಪ್ರದೋಷದ ದಿನ ಯಾರಿಗಾದ್ರೂ ಸ್ವಯಂ ಪಾಕ ದಾನ ಮಾಡ್ಬೇಕು. ಇದನ್ನ ಮಾಡ್ಬೇಕಾದ್ರೆ ಶಕ್ತಿ ಇದೆಯಾ, ಪ್ರತಿ ಶನಿವಾರವೂ ಮಾಡ್ಕೋಬಹುದು. ಒಂದ್ ತಟ್ಟೆಲಿ ಅಕ್ಷತೆ, ಹನುಮ ದಿಗ್ಬಂಧ ಇಲ್ಲ ಗಣ ದಿಗ್ಬಂಧ ಇಟ್ಟು ಪೂಜೆ ಮಾಡಿಕೊಂಡು ಅವತ್ತು ಕಂಪಲ್ಸರಿ ಪ್ರದೋಷದ ದಿನ ಒಂದ್ 4 kg ಅಕ್ಕಿ, ಬೆಲ್ಲ, ಕೊಬ್ಬರಿ, ತೆಂಗಿನಕಾಯಿ, ಒಂದ್ ಸ್ವಲ್ಪ ಎಳ್ಳು, ತುಪ್ಪ, ಜೇನು, ಉಪ್ಪು, ಮೆಣಸು, ಆಮೇಲೆ ಹುಣಸೆ ಹಣ್ಣು, 3 ತರದ ತರಕಾರಿ, 3 ತರದ ಬೇಳೆ, 3 ತರದ ಸೊಪ್ಪು, 3 ತರದ ಹಣ್ಣು, ಒಂದ್ ಸ್ವಲ್ಪ ಹೂವ, ಒಂದು ಕೈ ವಸ್ತ್ರ, ಎಳ್ಳೆಣ್ಣೆ ಮಿಸ್ ಮಾಡಬಾರ್ದು. ಅದೊಂದು 1/4 ಲೀಟರ್ ಆದ್ರೂ ಸರಿ ಹಾಕಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟು ಹನುಮರ ಗುಡಿ ಇಲ್ಲ ಶ್ರೀನಿವಾಸರ ಗುಡಿ ಇಲ್ಲ ಗಣಪತಿ ಗುಡಿಯಲ್ಲ ಒಂದು ಅರ್ಚನೆ ಮಾಡಿಸಿ ಯಾರಾದ್ರೂ ಒಂದು ಬಡ ಕುಟುಂಬಕ್ಕೆ ದಾನ ಮಾಡುತ್ತಾ ಬರುತ್ತಿದ್ದರೆ ಈ ಗ್ರಹದೋಷ ನಿವಾರಣೆಗಳಾಗುತ್ತೆ. ಅದರಲ್ಲೂ ಆ ಗ್ರಹದೋಷಗಳ ನಿವಾರಣೆಗೆ ಈ ಮಂತ್ರವನ್ನ ಸದಾ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಅಂಜನಾಗರ್ಭ ಸಂಭೂತಂ ಕುಮಾರಾಂ ಬ್ರಹ್ಮಚಾರಿಣಾಂ ದುಷ್ಟಗ್ರಹ ನಿವಾಸಾಯ ಹನುಮಂತಂ ಉಪಾಸ್ಮಹೇ. ಇದನ್ನ ಒಂದು ದಿನಕ್ಕೊಂದು 42 ಬಾರಿ. ಏನೋ ಗ್ರಹ ಬಾಧೆ ಎಲ್ಲ ಮಾಡ್ತಿದ್ದೀರಿ, ದಿಕ್ಕು ತೋಚ್ತಿಲ್ಲ. ದುಡ್ಡಿದೆ, ಆತ್ಮಶಕ್ತಿ ಇದೆ, ಶಕ್ತಿ ಇದೆ, ಬುದ್ಧಿ ಬಲ ಇದೆ, ಜ್ಞಾನ ಬಲ ಇದೆ, ಒಳ್ಳೆ ಟೀಮ್ ಇದೆ, ಬಟ್ ಸ್ಟಿಲ್ ಥಿಂಗ್ಸ್ ಆರ್ ನಾಟ್ ಮೂವಿಂಗ್, ಇಟ್ಸ್ ನಾಟ್ ಇನ್ ಯುವರ್ ಕಂಟ್ರೋಲ್. ಏನ್ ಗುರುಗಳೇ ಇದು? ಏನ್ ಮಾಡಿದ್ರು? ಯಾವುದೋ ಒಂದು ಗ್ರಹ ಚೇಷ್ಟೆ ಜಾತಕದಲ್ಲಿ ತಡೆ ಹಾಕ್ಬಿಟ್ಟಿರುತ್ತೆ. ಯಾರೋ ದುಷ್ಟ ಗ್ರಹ ನಮಗ್ ಪ್ರವೇಶ ಮಾಡ್ಬಿಟ್ಟಿರ್ತಾನೆ. ಯಾರ್ದು ಕಾಣದ್ದು ಒಂದು ಕೆಡು ದೃಷ್ಟಿ ನಮ್ಮ ಮೇಲೆ ಬಿದ್ದ್ಬಿಟ್ಟಿರುತ್ತೆ. ಈ ಮಂತ್ರೋಪಾಸನೆಯನ್ನ ಮಿನಿಮಮ್ 21 ಇಲ್ಲ 42 ಇಲ್ಲ 108 ಬಾರಿ ಮನೇಲಿ ಬೆಳಿಗ್ಗೆ ಎದ್ದು ಸ್ನಾನ ಆಗಿದ್ದೆ ದೇವ್ರ ಮನೇಲಿ ಕುಳಿತುಕೊಂಡು ಇಲ್ಲ ಡ್ಯೂಟಿಲಿ ಹೋಗುವಾಗ ಆದ್ರೂ ಇದನ್ನ ರೆಕಾರ್ಡ್ ಮಾಡ್ಕೊಂಡು ಈ ಮಂತ್ರವನ್ನೇ ಕಟ್ ಮಾಡಿ ಜಪ ಮಾಡ್ತಾ ಬನ್ನಿ.